ಎಲ್ಲರಿಗೂ ನಮಸ್ಕಾರ. ನಿಮಗೆ ಚಾಯ್ಸ್ 1 2 3 4 ಅಂತನ್ನುವಂಥ ತಮಗೆಲ್ಲರಿಗೂ ಗೊತ್ತಿದೆ. ಆದರೆ ಈ ರೌಂಡಿನ ಚಾಯ್ಸ್ 1 2 3 4 ಅಂತನ್ನುವಂಥ ಸೂಕ್ಷ್ಮವಾಗಿ ನಾನು ತಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಚಾಯ್ಸ್ 1 ತುಂಬ ಖುಷಿ ಇದೆ, ಯಾಕೆ ಡಿ ಕ್ಯಾಟಗರೈಸೇಷನ್ ಎಲ್ಲ ಆಗಿದೆ, ಕೆಲವರಿಗೆಲ್ಲ ಒಳ್ಳೆ ಸೀಟು ಸಿಕ್ಕಿರ್ಬೋದು, ನಿಮ್ಮ ಅದಕ್ಕಿಂತ ಹೈಯರ್ ಆಪ್ಷನ್ಸ್ ಇಲ್ಲದೆ ಇರ್ಬೋದು, ನಿಮ್ಮ ಒಂದು ಉದ್ದೇಶನೇ ಗುರಿನೇ ಒಂದು ಯಾವುದೋ ಕಾಲೇಜಲ್ಲಿ ಒಂದು ಸೀಟ್ ಪಡಿಬೇಕು ಅಂತಿತ್ತು, ಅದು ಈಗ ಸಿಕ್ಬಿಟ್ಟಿದೆ. ದಯಮಾಡಿ ತಾವು ಚಾಯ್ಸ್ 1 ಹಾಕಿ ಕಾಲೇಜ್ ಸೀಟ್ ಕನ್ಫರ್ಮೇಷನ್ ಚಾಯ್ಸ್ 1 ಹಾಕಿ ಹಣ ಕಟ್ಟಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ. ಈಗ ಸಿಕ್ಕಿರುವಂಥದ್ದು ನನಗೆ ಖುಷಿ ಇದೆ, ಆದರೆ ನನ್ನ ಮೇಲಿನ ಇನ್ನೊಂದಷ್ಟು ಆಪ್ಷನ್ಗಳು ನನ್ನಲ್ಲಿದೆ. ಅವ್ರು ಯಾರಾದ್ರೂ ಬಿಟ್ಕೊಡ್ತು ಅಂತಂದರೆ ನಾನು ಆ ಕೋರ್ಸಿಗೆ ಹೋಗುವಂಥದ್ದಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂತ ಅನ್ನುವಂಥವರು ದಯಮಾಡಿ ಚಾಯ್ಸ್ 2 ಹಾಕಿ ಆ ಕೋರ್ಸು ಫೀಸು ಅಂದರೆ ಚಾಯ್ಸ್ 2 ಈಗ ಯಾವ ಸೀಟ್ ಸಿಕ್ಕಿದೆ ಅದರದ್ದು ಕೋರ್ಸ್ ಫೀಸ್ ಏನಿದೆ ಆ ಕೋರ್ಸ್ ಫೀಸನ್ನು ತಾವು ಕಟ್ಟಬೇಕಾಗುತ್ತೆ. ಚಾಯ್ಸ್ 2 ಹಾಕ್ತೀರಾ, ಕೋರ್ಸ್ ಫೀಸನ್ನು ಕಟ್ತೀರಾ. ಆದರೆ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂಥದ್ದಿರಲ್ಲ, ತಾವು ವೆಯ್ಟ್ ಮಾಡ್ತೀರಾ. ಚಾಯ್ಸ್ 3 ಚಾಯ್ಸ್ 3 ಎರಡನೇ ರೌಂಡಲ್ಲಿ ಕೊಡುವಂಥದ್ದು ಹೇಳಬೇಕು ಅಂತಂದರೆ ಹಿಂದಿನ ವರ್ಷದ ನಮ್ಮ ಅನುಭವದ ಪ್ರಕಾರ ಸೂಕ್ತ ಅಲ್ಲ. ಕೆಲವರು ತಮಾಷೆಗೋಸ್ಕರ ಚಾಯ್ಸ್ 3 ಹಾಕಿ ಏನೂ ಅವ್ರದ್ದು ನಮ್ಮ ಹತ್ರ ಇರಲ್ಲ, ಲಾಸ್ಟು ಮೂಮೆಂಟಲ್ಲಿ ಅವರು ಈ ಕಡೆ ರೆಸ್ಪಾಂಡ್ ಮಾಡದೇ ಇಲ್ಲದೆ ಕಾಲೇಜಿಗೆ ಸೀಟ್ ಬಿಟ್ಕೊಟ್ಟಂಥ ಉದಾಹರಣೆಗಳಿದ್ದಾವೆ. ಆದರೂ ಸಹ ನಾವು ಯಾರೋ ಕೆಲವರು ಮಾಡಿರುವಂಥದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಒಂದೇ ಸಮಾನವಾಗಿ ನೋಡುವಂಥದ್ದು ಸೂಕ್ತ ಅಲ್ಲ ಅಂತ ಅಂದ್ಕೊಂಡು ಚಾಯ್ಸ್ 3 ಸಹ ಕೊಡ್ತಾಯಿದ್ದೀವಿ. ಆದರೆ 10,000 ರೂಪೀಸ್ ಕಾಷನ್ ಡೆಪಾಸಿಟ್ ಕಟ್ಟಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಚಾಯ್ಸ್ 3 ಯಾರು ಹಾಕ್ತೀರಾ ಕಾಷನ್ ಡೆಪಾಸಿಟ್ ತಾವು ಕಟ್ಟಬೇಕು. ಉಳಿದಂತೆ ಚಾಯ್ಸ್ 4 ತಮಗೆಲ್ಲ ಗೊತ್ತಿದೆ, ಕೌನ್ಸಿಲಿಂಗಲ್ಲಿ ಮುಂದುವರಿಯೋದಕ್ಕೆ ನನಗೆ ಇಷ್ಟ ಇಲ್ಲ ಅಂಥೇಳಿ ಚಾಯ್ಸ್ 4 ಹಾಕ್ತೀರಾ. ನಮ್ಮ ಕೌನ್ಸಿಲಿಂಗಿಂದ ತಾವು ಹೊರಗಡೆ ಹೋಗ್ತೀರಾ, ತಾವು ಮ್ಯಾನೇಜ್ಮೆಂಟಲ್ಲೋ ಮತ್ತೆಲ್ಲೋ ಅಡ್ಮಿಷನ್ಸ್ ಹಾಕ್ತೀರಾ, ನಿಮಗೆ ತಿರ್ಗಾ ನಮ್ಮ ಕಡೆ ಪ್ರವೇಶ ಇರಲ್ಲ. ಚಾಯ್ಸ್ 4 ಹಾಕ್ತಂಥವರಿಗೆ ಇದು.